Hello everyone, welcome back to my channel Learn English with Sujata Hatti. Dear KSET aspirant, ಈ ಒಂದು ಸೆಷನ್ ಅಲ್ಲಿ ನಾವು KSET ಜನರಲ್ ಪೇಪರ್ ಯೂನಿಟ್ 2 KSET ಜನರಲ್ ಪೇಪರ್ ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನು ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಸೊ ರಿಸರ್ಚ್ ಆಪ್ಟಿಟ್ಯೂಡ್ ಅದ ಮೇಲಿದ 12ನೇ ವಿಡಿಯೋ ಆಗಿರುತ್ತೆ. ಸೊ ಇದಕ್ಕೂ ಮುಂಚೆ ನಾನು ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನು ನೆಕ್ಸ್ಟ್ ಯೂನಿಟ್ 4 ಕಮ್ಯುನಿಕೇಷನ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಈ ಕ್ಲಾಸದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಆ್ಯಡ್ ಮಾಡಿರ್ತೀನಿ. ಸೊ ಸೀರೀಸ್ 1ಇಂದ ಕ್ಲಾಸಸ್ಸನ್ನು ನೋಡ್ತಾ ಬರಿ. ಇವತ್ತಿನ ಕ್ಲಾಸಲ್ಲಿ ನಾವು ಬಿಬ್ಲಿಯೋಗ್ರಫಿಯನ್ನು ಡಿಸ್ಕಸ್ ಮಾಡೋಣ. ನಮ್ಮ KSETಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಬಿಬ್ಲಿಯೋಗ್ರಫಿದಲ್ಲಿ ನಮಗೆ ಸ್ಟೈಲ್ ಅಂದರೆ MLS ಸ್ಟೈಲು ಮತ್ತು APS ಸ್ಟೈಲ್ ಅಂತೇಳಿ ಬರುತ್ತೆ. ಅವನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಈ ಕ್ಲಾಸದ PDF ನಿಮಗೆ ಬೇಕಿತ್ತು ಅಂದರೆ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಹಟ್ಟಿ ಅನ್ನೋಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಅಲ್ಲಿ ಜಾಯ್ನ್ ಆಗಿ ಈ ಕ್ಲಾಸದ PDF ಅನ್ನು ನಾನು ಕ್ಲಾಸ್ ಮುಗ್ದಿಂದ ಅಲ್ಲಿ ಶೇರ್ ಮಾಡಿರ್ತೀನಿ. ಓಕೆ, ಗ್ರಂಥಸೂಚಿ ಅಥವಾ ವಾಟ್ ಈಸ್ ಅ ಬಿಬ್ಲಿಯೋಗ್ರಫಿ. ಈ ಗ್ರಂಥಸೂಚಿ ಅಥವಾ ಬಿಬ್ಲಿಯೋಗ್ರಫಿ ಅಂದರೆ ನಾವು ಯಾವುದಾದ್ರೂ ಒಂದು ಪ್ರಬಂಧ ಅಥವಾ ಮಹಾಪ್ರಬಂಧ ಏನೀಗ ರಿಸರ್ಚನ್ನು ಕೈಗೊಂಡಿರ್ತೀವೋ ಆ ರಿಸರ್ಚ್ ಕಂಪ್ಲೀಟ್ ಆದಮೇಲೆ ಆ ರಿಸರ್ಚ್ಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಮೂಲಗಳನ್ನು ಯಾವ ಮೂಲದಿಂದ ಅಥವಾ ಜರ್ನಲಿಂದ ತಗೊಂಡ್ವೋ, ಪುಸ್ತಕದಿಂದ ತಗೊಂಡ್ವಿ ಅಥವಾ ಲೇಖನದಿಂದ ತಗೊಂಡ್ವಿ, ಯಾವುದಾದ್ರೂ ಒಂದು ವೆಬ್ಸೈಟಿಂದನೋ ಅಥವಾ ಈ ಗೌರ್ಮೆಂಟ್ ಸರ್ವೆದವರು ಬಿಟ್ಟಿರ್ತಕ್ಕಂತಹ ಏನು ವರದಿ ಇರುತ್ತಲ್ಲ ಆ ವರದಿಯಿಂದ ಯಾವೆಲ್ಲ ಮೂಲದಿಂದ ನಾವು ಇನ್ಫಾರ್ಮೇಷನನ್ನು ನಮ್ಮ ರಿಸರ್ಚ್ಗೆ ಕಲೆಕ್ಟ್ ಮಾಡಿದ್ದೀವಿ ಅನ್ನೋದಕ್ಕೆ ನಾವು ಕೊನೆಯದಾಗಿ ಈ ರಿಸರ್ಚದ ಕೊನೆಯದಾಗಿ ನಾವು ಏನು ಮಾಡ್ತೀವಿ, ಈ ಬಿಬ್ಲಿಯೋಗ್ರಫಿಯನ್ನು ಆ್ಯಡ್ ಮಾಡ್ತೀವಿ. ಓಕೆ, ಅದಕ್ಕೆ ನಾವು ಬಿಬ್ಲಿಯೋಗ್ರಫಿ ಅಂತೀವಿ. ಇನ್ನೊಂದ್ಸಲ ನೋಡೋಣ. ಸಂಶೋಧನೆಯಲ್ಲಿ ಬಳಸಿದ ಪುಸ್ತಕಗಳಿರ್ಬೋದು, ಲೇಖನಗಳಿರ್ಬೋದು, ಜರ್ನಲ್ಗಳಿರ್ಬೋದು, ಈ ವೆಬ್ಸೈಟ್ಗಳಿರ್ಬೋದು, ಆ ವೆಬ್ಸೈಟಿನ ನೆಕ್ಸ್ಟ್ ವರದಿಗಳಿರ್ಬೋದು ಇತ್ಯಾದಿ ಮೂಲಗಳ ಪಟ್ಟಿಯನ್ನು ನಾವು ಗ್ರಂಥಸೂಚಿ ಅಂತ ಕರೀತೇವೆ. ಯಾವುದಾದ್ರೂ ಒಂದು ಪುಸ್ತಕವನ್ನು ತೊಗೊಂಡ್ರೆ ಆ ಎಲ್ಲ ಪುಸ್ತಕಗಳ ಹಿಂದೆ ನಾವು ಗ್ರಂಥಸೂಚಿಯನ್ನು ನೋಡ್ತೀವಿ. ಆ ಎಲ್ಲ ಲೇಖಕರು ಯಾವ ಮೂಲದಿಂದ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಇದು ಸಂಶೋಧಕರಿಗೆ ತಮ್ಮ ಮಾಹಿತಿಯ ಮೂಲಗಳನ್ನು ತೋರಿಸಲು ಹಾಗೂ ಇತರರು ಆ ಮೂಲಗಳನ್ನು ಪರಿಶೀಲಿಸಲು ಏನು ಮಾಡುತ್ತೆ, ಸಹಾಯ ಆಗುತ್ತೆ. ಇನ್ನೊಂದ್ಸಲ ನೋಡಿ, ಇದು ಸಂಶೋಧಕರಿಗೆ ತಮ್ಮ ಮಾಹಿತಿಯ ಮೂಲಗಳನ್ನು ತೋರಿಸಲಿಕ್ಕೆ ಹಾಗೂ ಇತರರು ಆ ಮೂಲಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಬಿಬ್ಲಿಯೋಗ್ರಫಿ ಆಗಿರುತ್ತೆ. ಈ ಬಿಬ್ಲಿಯೋಗ್ರಫಿ ಅಥವಾ ಗ್ರಂಥಸೂಚಿಯ ಮುಖ್ಯ ಉದ್ದೇಶ ಏನಂದರೆ ಸಂಶೋಧನೆಗೆ ಬಳಸಿದಂತಹ ಮೂಲಗಳನ್ನು ದಾಖಲೆ ಮಾಡುತ್ತೆ. ನೋಡಿ, ನಾನು ಸಂಶೋಧನೆಗೆ ಬಳಸಿರ್ತಕ್ಕಂಥ ಈ ವಿಚಾರವನ್ನು ದಾಖಲೆ ಮಾಡಲಿಕ್ಕೆ ಬಿಬ್ಲಿಯೋಗ್ರಫಿ ಏನಾಗುತ್ತೆ, ಸಹಾಯ ಆಗುತ್ತೆ. ಇತರ ಸಂಶೋಧಕರಿಗೆ ಆ ಮೂಲಗಳನ್ನು ಹುಡುಕಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈಗ ನಾನು ಯಾವುದಾದ್ರೂ ನನ್ನ ರಿಸರ್ಚಲ್ಲಿ ಯಾವುದಾದ್ರೂ ಒಂದು ಮೂಲವನ್ನು ನಾನು ಆ್ಯಡ್ ಮಾಡಿದ್ದೀನಿ ನನ್ನ ರಿಸರ್ಚ್ ಕೊನೆಯಲ್ಲಿ ಅಂದಾಗ, ಸೊ ಅದನ್ನು ಓದುಗರಿಗೆ ಅಥವಾ ನನ್ನ ರಿಸರ್ಚನ್ನು ರೆಫರ್ ಮಾಡ್ತಕ್ಕಂತಹ ವ್ಯಕ್ತಿಗೆ ಆ ರಿಸರ್ಚಲ್ಲಿ ಹಾಕಿರ್ತಕ್ಕಂತಹ ಬಿಬ್ಲಿಯೋಗ್ರಫಿ ಕೂಡ ಅವರ ರಿಸರ್ಚ್ಗೂ ಅನುಕೂಲ ಮಾಡಿಕೊಡುತ್ತೆ. ಓಕೆ, ಸಂಶೋಧನೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ನೋಡಿ, ಸಂಶೋಧನೆಯಲ್ಲಿ ತಮಗೆ ಬರ್ತಕ್ಕಂಥ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ ಈ ಬಿಬ್ಲಿಯೋಗ್ರಫಿ ಅನ್ನೋದು. ನೆಕ್ಸ್ಟು ಈ ಪ್ಲೇಗಿಯರಿಸಮ್ ಅಂತ ಏನು ಕರಿತೀವಲ್ವ, ಈ ಪ್ಲೇಗಿಯರಿಸಮನ್ನು ಏನು ಮಾಡ್ಬೋದು, ತಪ್ಪಿಸ್ಬೋದು. ಪ್ಲೇಗಿಯರಿಸಮ್ ಅಂದರೆ ಸೊ ನಾವು ಯಾವುದಾದರೂ ಗ್ರಂಥವನ್ನು ಅಥವಾ ಈ ಮುಂದೆ ಆಗಿರ್ತಕ್ಕಂತಹ ಸಂಶೋಧನೆಯನ್ನು ಏನು ಮಾಡ್ತೀವಿ, ಕಾಪಿ ಮಾಡಿದ್ದೀವ ಅನ್ನೋದ್ರ ಬಗ್ಗೆ ಏನು ಮಾಡುತ್ತೆ ಅನ್ನೋದಕ್ಕೆ ನಾವು ಪ್ಲೇಗಿಯರಿಸಮ್ ಅಂತ ಕರಿತೀವಿ. ಅದನ್ನು ತಪ್ಪಿಸಲಿಕ್ಕೆ ಏನು ಮಾಡ್ಬೋದು, ನಾವು ಈ ಗ್ರಂಥಸೂಚಿಗಳನ್ನು ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡಿ, ಗ್ರಂಥಸೂಚಿಯ ಮುಖ್ಯ ಅಂಶಗಳು. ಗ್ರಂಥಸೂಚಿಯಲ್ಲಿ ಸಾಮಾನ್ಯವಾಗಿ ಈ ಕೆಳಗಿನ ಹಂತಗಳು ಇರಲೇಬೇಕು. ಲೇಖಕರ ಹೆಸರಿರುತ್ತೆ. ನೋಡಿ, ಗ್ರಂಥಸೂಚಿಯಲ್ಲಿ ಲೇಖಕರ ಹೆಸರಿರುತ್ತೆ. ಪುಸ್ತಕ ಅಥವಾ ಈ ಲೇಖಕನ ಶೀರ್ಷಿಕೆ ಇರುತ್ತೆ, ಲೇಖನದ ಶೀರ್ಷಿಕೆ. ಓಕೆ, ಫಸ್ಟು ಈ ಲೇಖಕರ ಹೆಸರಿರುತ್ತೆ, ಅಂದರೆ ಆ ಪುಸ್ತಕವನ್ನು ಯಾರು ಬರೆದ್ರು ಅನ್ನೋದು. ನೆಕ್ಸ್ಟ್ ಆ ಪುಸ್ತಕ ಇರುತ್ತೋ ಆ ಲೇಖನದ ಶೀರ್ಷಿಕೆ ಇರುತ್ತೆ, ಟೈಟಲ್ ಏನಂತ ಕರಿತೀವಲ್ವ ನಾವು, ಆ ಟೈಟಲ್ ಇರುತ್ತೆ. ನೆಕ್ಸ್ಟು ಪ್ರಕಾಶಕರು, ಆ ಪಬ್ಲಿಕೇಶನ್ ಶಾಪದ ನೇಮ್ ಇರುತ್ತೆ. ನೆಕ್ಸ್ಟು ಪ್ರಕಟಣೆಯ ಸ್ಥಳ, ಆ ಪಬ್ಲಿಕೇಶನ್ ಈ ಪ್ರಕಾಶಕರು ಯಾವ ಸ್ಥಳದಲ್ಲಿ ಅವರು ಅದನ್ನು ಪ್ರಕಟಣೆ ಮಾಡಿದರು ಅಥವಾ ಪಬ್ಲಿಷ್ ಮಾಡಿದರು ಅನ್ನುವಂಥ ಆ ಸ್ಥಳದ ಹೆಸರಿರುತ್ತೆ. ಪ್ರಕಟಣೆಯ ವರ್ಷ 2015, 16 ಈ ಥರ ಪ್ರಕಟಣೆ, ನಮ್ಮ ಪುಸ್ತಕ ಅಥವಾ ನಮ್ಮ ಸಂಶೋಧನೆ ಯಾವ ವರ್ಷದಲ್ಲಿ ಪ್ರಕಟಣೆ ಆಯಿತು ಅನ್ನೋದರ ಕುರಿತಾಗಿರುತ್ತೆ. ನೆಕ್ಸ್ಟು ಪುಟ ಸಂಖ್ಯೆ, ಆ ಸಂಶೋಧನೆಗೆ ನಾನು ಬಳಸಿರ್ತಕ್ಕಂತಹ ಈ ಸಮಾಜಶಾಸ್ತ್ರ ಅನ್ನುವಂಥ ಒಂದು ಪುಸ್ತಕವನ್ನು ಅಥವಾ ಈ ಸಂಶೋಧನೆ ಅನ್ನೋಂಥ ಪುಸ್ತಕವನ್ನು ನಾನು ತೊಗೊಂಡಿದ್ದೀನಿ ಅಂದಾಗ, ಸೊ ಆ ಪುಸ್ತಕದಲ್ಲಿ ಎಷ್ಟೆಲ್ಲ ಈ ಸಂಖ್ಯೆ ಪುಟಗಳ ಸಂಖ್ಯೆ ಇದೆ ಅನ್ನೋದನ್ನು ಅಥವಾ ಈ ಅಧ್ಯಯನವಾರು ಅವರು ಹೇಳ್ತಾ ಹೋಗಿರ್ತಾರೆ. ಒಂದು ಅಧ್ಯಯನಕ್ಕೆ ಇಷ್ಟು ಪುಟಗಳು, 30 ಪುಟ ಈ ಥರ ಅದರಲ್ಲಿ ಕಂಪ್ಲೀಟಾಗಿ ಎಲ್ಲ ಮೆನ್ಷನ್ ಆಗಿರುತ್ತೆ. ಸೊ ಇಂತಹ ಒಂದಷ್ಟು ಗ್ರಂಥಸೂಚಿಗಳನ್ನು ನಮ್ಮ ಲೇಖನದಲ್ಲಿ ಬಳಸೋದು ತುಂಬಾ ಅಗತ್ಯವಾಗಿರುತ್ತೆ. ಓಕೆ, ಇವತ್ತು ನಾನು ಸ್ಟೈಲ್ ಆಫ್ ಬಿಬ್ಲಿಯೋಗ್ರಫಿ ಅಂತ ನೋಡ್ತಾ ಹೋಗೋಣ. ಈ ಸಂಶೋಧನೆಯಲ್ಲಿ ಈ ಸ್ಟೈಲ್ ಆಫ್ ಬಿಬ್ಲಿಯೋಗ್ರಫಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ನಮಗೆ APS ಸ್ಟೈಲು ಮತ್ತು MLS ಸ್ಟೈಲನ್ನು ನೋಡ್ತಾ ಹೋಗೋಣ.
ಫಸ್ಟ್ ನಾವು APA ಸ್ಟೈಲನ್ನು ನೋಡ್ತಾ ಹೋಗೋಣ. ನಮ್ಮ KCET ಹೇಗೆಲ್ಲ ಎಕ್ಸಾಮ್ಗೆ ಕ್ವಶನ್ ಬರುತ್ತೆ ಅಂದರೆ, ವಾಟ್ ಈಸ್ ಅ ಫುಲ್ ಫಾರ್ಮ್ ಆಫ್ APA ಅಂತ ಕೇಳ್ತಾರೆ. ವಾಟ್ ಈಸ್ ಅ ಫುಲ್ ಫಾರ್ಮ್ ಆಫ್ MLA ಅಂತ ಕೇಳ್ಬೋದು ಒಂಥರ. ನೆಕ್ಸ್ಟ್ ಏನೆಲ್ಲ ಕೇಳ್ಬೋದು ಅಂದರೆ, ಈ MLA ಸ್ಟೈಲ್ ಆಫ್ ರಿಸರ್ಚ್ ಯಾವ ರೀತಿ ಇದೆ ಅಂತೇಳಿ ಕೇಳ್ತಾ ಹೋಗ್ತಾರೆ. ಅದನ್ನು ಡಿಸ್ಕಸ್ ಮಾಡೋಣ. APA ಸ್ಟೈಲ್, ಓಕೆ. ಫುಲ್ ಫಾರ್ಮ್ ನೋಡ್ತಾ ಹೋಗೋಣ. ಫಸ್ಟು APA ಅಂದರೆ ಅಮೇರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್. ಅಮೇರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್ ಆಫ್ ಸ್ಟೈಲ್ ಅಂತ ಹೇಳ್ಬೋದು ಇದನ್ನು. ಹೆಚ್ಚಾಗಿ ಸಮಾಜಶಾಸ್ತ್ರ, ಮನೋವಿಜ್ಞಾನ, ಶಿಕ್ಷಣ, ನಿರ್ವಹಣಾ ಶಾಸ್ತ್ರ ಇತ್ಯಾದಿ ವಿಷಯಗಳಲ್ಲಿ ಬಳಸ್ತಾ ಹೋಗ್ತಾರೆ. ಯಾವುದನ್ನು? APA ಸ್ಟೈಲನ್ನು. ನೋಡಿ, ಅಮೇರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗುತ್ತೆ. ಇದನ್ನು ಹೆಚ್ಚಾಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸಮಾಜಶಾಸ್ತ್ರದಲ್ಲಿ, ಮನೋವಿಜ್ಞಾನ ಸೈಕಾಲಜಿಯಲ್ಲಿ, ಎಜುಕೇಷನಲ್ಲಿ, ನಿರ್ವಹಣಾ ಶಾಸ್ತ್ರದಲ್ಲಿ ಇತ್ಯಾದಿ ಈ ವಿಷಯಗಳಲ್ಲಿ ಏನು ಮಾಡ್ತಾರೆ, ಬಳಸ್ತಾ ಹೋಗ್ತಾರೆ. ಇದು APAದ ಮುಖ್ಯ ಲಕ್ಷಣ ಅಂತ ನೋಡ್ತಾ ಹೋದರೆ, ಲೇಖಕರ ಹೆಸರು ಇರುತ್ತೆ ಮೊದಲಿಗೆ. ನೋಡಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. APA ಸ್ಟೈಲ್ ಅಂತಲೂ ಕೂಡ ಕೇಳ್ತಾರೆ ನಮಗೆ. ಅದರ APA ಸ್ಟೈಲ್ ಯಾವುದು ಅಂತ ಕೇಳ್ಬೋದು, ಅಥವಾ ಆ ಸ್ಟೈಲ್ ಹೇಗಿರುತ್ತೆ ಅಂತಲೂ ಕೂಡ ಕೇಳ್ತಾರೆ ಒಂದು ಎಕ್ಸಾಂಪಲ್ ಮೂಲಕ. ಫಸ್ಟ್ ನೋಡಿ, ಲೇಖಕರ ಹೆಸರಿನಿಂದ ಆರಂಭ ಆಗಿರುತ್ತೆ. ಮೊದಲ ಅಕ್ಷರ, ಈ ಲೇಖಕರ ಹೆಸರಿನ ಮೊದಲ ಅಕ್ಷರವನ್ನು ಮಾತ್ರ ಬಳಸಲಾಗಿರುತ್ತೆ ಅಥವಾ ಬರೆಯಲಾಗಿರುತ್ತೆ. ಅದರ ತಕ್ಷಣ ಅದರ ನೆಕ್ಸ್ಟ್ ಏನಿರುತ್ತೆ ಅಂದರೆ ಪ್ರಕಟಣೆಯ ವರ್ಷ ಇರುತ್ತೆ. ನೋಡಿ, ಪ್ರಕಟಣೆಯ ವರ್ಷ ತಕ್ಷಣವೇ ಲೇಖಕರ ಹೆಸರಿನ ನಂತರ ಬರೆಯಲಾಗಿರುತ್ತೆ. ನೆಕ್ಸ್ಟು ಪುಸ್ತಕ ಅಥವಾ ಏನು ಟೈಟಲ್ ಅಂತ ಹೇಳ್ತೀವಲ್ಲ, ಆ ಪುಸ್ತಕದ ಟೈಟಲ್ ಯಾವ ರೀತಿ ಇರುತ್ತೆ ಅಂದರೆ ಇಟಾಲಿಕ್ ಸ್ಟೈಲಲ್ಲಿ ಇರುತ್ತೆ. ಇದು ಇಂಗ್ಲೀಷಲ್ಲಿ ಅಂತ ಬಂದಾಗ ಇಟಾಲಿಕ್ ಸ್ಟೈಲಲ್ಲಿ ಇರುತ್ತೆ. ಮತ್ತೆ ಹೇಗಿರುತ್ತೆ ನೋಡ್ತಾ ಹೋಗೋಣ. ಓಕೆ, ಇದಿಷ್ಟು ಇದರ ಲಕ್ಷಣ ಆಗಿರುತ್ತೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಉದಾಹರಣೆ ನೋಡ್ತಾ ಹೋಗೋಣ. ಕೃಷ್ಣಮೂರ್ತಿ. ನೋಡಿ, ಫಸ್ಟ್ ಏನೇನಂತ ಹೇಳಿದೆ ಅಲ್ಲಿ, ಪ್ರಕಟಣೆ ಈ ಮುಖ್ಯ APAದ ಲಕ್ಷಣಗಳಲ್ಲಿ ಲೇಖಕರ ಹೆಸರಿನ ಮೊದಲ ಅಕ್ಷರ ಮಾತ್ರ ಬರೆಯಲಾಗಿರುತ್ತೆ. ನೋಡಿ, ಕೃಷ್ಣಮೂರ್ತಿ HS ಕೃಷ್ಣಮೂರ್ತಿ ಅಂತ ಬರೆದಿಲ್ಲ, HS ಕೃಷ್ಣಮೂರ್ತಿ ಅಂತ ಬರೆದಿಲ್ಲ. ಸೊ ಏನು ಬರೆದಿದ್ದಾರೆ ಅಲ್ಲಿ, ಕೃಷ್ಣಮೂರ್ತಿ HS ಆಗಿದೆ. ಪ್ರಕಟಣೆಯ ವರ್ಷ ತಕ್ಷಣವೇ ಲೇಖಕರ ಹೆಸರಿನ ನಂತರ ಬರೆಯಲಾಗಿರುತ್ತೆ. ಇದು ಲೇಖಕನ ಹೆಸರು ಇದೆ. ಸೊ ಈ ಲೇಖಕರ ಹೆಸರಿನ ತಕ್ಷಣದಲ್ಲೇ ಏನಿದೆ ಅಂದರೆ ಪಬ್ಲಿಕೇಶನ್ ಇಯರ್ ಇದೆ. ನೆಕ್ಸ್ಟು ಸಂಶೋಧನಾ ವಿಧಾನಗಳು ಅನ್ನೋದು ಈ ಶೀರ್ಷಿಕೆ, ಟೈಟಲ್ ಆಫ್ ದ ಬುಕ್. ನಾನೇನು ಸಂಶೋಧನೆ ಕೈಗೊಂಡಿದ್ದೀನಲ್ಲ, ಆ ಸಂಶೋಧನೆಯ ಟೈಟಲ್ ಆಗಿರುತ್ತೆ ಇದು. ಓಕೆ, ಆ ಸಂಶೋಧನೆಯ ಟೈಟಲ್ ಯಾವುದಂದರೆ ಸಂಶೋಧನಾ ವಿಧಾನಗಳು. ನೆಕ್ಸ್ಟು ಆ ಸಂಶೋಧನಾ ವಿಧಾನ ಅನ್ನೋದು ಎಲ್ಲಿ ಪಬ್ಲಿಷ್ ಆಯಿತು? ಓಕೆ, ಮೈಸೂರಲ್ಲಿ. ಪ್ರಕಾಶಕ ಯಾರು ಅಂದರೆ ಪ್ರಕಾಶನ ಮಂದಿರ ಅನ್ನುವಂಥ ಪಬ್ಲಿಕೇಶನ್ ಸಂಸ್ಥೆ ಇದು. ಓಕೆ, ನೆಕ್ಸ್ಟ್ ಲಾಸ್ಟಿಗೆ ಫುಲ್ ಸ್ಟಾಪ್ ಇರುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇದು ಏನಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಕೊಡ್ತಾರೆ, ಅಥವಾ ಇಲ್ಲಿ ಇರ್ತಕ್ಕಂಥ ನಾನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಏನು, ಕೃಷ್ಣಮೂರ್ತಿ HS 2015 ಸಂಶೋಧನಾ ವಿಧಾನಗಳು ಮೈಸೂರು ಪ್ರಕಾಶನ ಮಂದಿರ, ಇದಿಷ್ಟನ್ನು ಕೊಟ್ಟು ಇದು ಯಾವ ಶೈಲಿಯ ಸಂಶೋಧನೆ ಅಂತ ಕೇಳ್ಬೋದು. ಸೊ ಇದು APA ಸ್ಟೈಲ್ ಆಫ್ ಅಲ್ವಾ, APA ಸ್ಟೈಲ್ ಆಫ್ ಸಂಶೋಧನೆ ಅಥವಾ ರಿಸರ್ಚ್ ಅಂತ ಹೇಳ್ಬೋದು. ಇದು ಏನಾಯಿತು, ಬಿಬ್ಲಿಯೋಗ್ರಫಿದಲ್ಲಿ ಏನು ಜರ್ನಲ್ ಅಥವಾ ಲೇಖನ ಜರ್ನಲ್ಲಿ ನಾವು ಯಾವ ರೀತಿ ಇರುತ್ತೆ ಅಂದರೆ ಶರ್ಮಾ KS ಸೇಮ್ 2018 ಸಂಶೋಧನಾ ವಿಧಾನಗಳ ಅವಲೋಕನ. ಇದು ಪುಸ್ತಕದ ಹೆಸರು, ಟೈಟಲ್ ಆಫ್ ದ ಬುಕ್ ಅಂತ ಏನು ಕರಿತೀವಲ್ವ, ಇದು ಸಂಶೋಧಕ ಅಥವಾ ಆ ಸಂಶೋಧನೆ ಟೈಟಲ್ ಆಗಿರುತ್ತೆ. ಸಮಾಜಶಾಸ್ತ್ರ ಜರ್ನಲ್ಲಿಂದ ಬಂದಿರತಕ್ಕಂಥದ್ದು. ಸೊ ಅದು ಪೇಜು ಏನು ಇರುತ್ತೆ, ಅದಕ್ಕೆ ಜರ್ನಲ್ಗೆ ಇರ್ತಕ್ಕಂಥ ಈ ಪೇಜ್ ನಂಬರ್ ಕೂಡ ಕೊಟ್ಟಿದ್ದಾರೆ, 45, 56 ಅಂತ ಜರ್ನಲ್ದ ಸಂಖ್ಯೆ ಇದು. ಓಕೆ, ಇದು APA ಸ್ಟೈಲ್ ಆಫ್ ಬಿಬ್ಲಿಯೋಗ್ರಫಿ ಅಂತ ಹೇಳ್ಬೋದು. ನೆಕ್ಸ್ಟ್ MLA ಸ್ಟೈಲ್. MLA ಅಂತ ಫುಲ್ ಫಾರ್ಮ್ ಕೇಳ್ಬೋದು ನಮಗೆ, ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್. ವೆರಿ ಇಂಪಾರ್ಟೆಂಟ್ ಇದು, ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ಸ್ಟೈಲ್. ಇದು ಹೆಚ್ಚಾಗಿ ಸಾಹಿತ್ಯ, ಈ ಭಾಷಾಶಾಸ್ತ್ರ, ನೋಡಿ ಹೆಚ್ಚಾಗಿ ನಾವು ಲಿಟ್ರೇಚರಲ್ಲಿ ಬಳಸ್ತಾ ಹೋಗ್ತಾರೆ MLA ಸ್ಟೈಲನ್ನು. ನೆಕ್ಸ್ಟು ಭಾಷಾಶಾಸ್ತ್ರ, ಮಾನವಶಾಸ್ತ್ರ, ಈ ಕಲೆಗಳು ಇತ್ಯಾದಿ ವಿಷಯಗಳಲ್ಲಿ ಬಳಸ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಅ MLA ಸ್ಟೈಲ್. ಇದರ ಮುಖ್ಯ ಲಕ್ಷಣ ನೋಡ್ತಾ ಹೋಗೋಣ. ಲೇಖಕರ ಪೂರ್ಣ ಹೆಸರನ್ನು ಬರೆಸಲಾಗಿರುತ್ತೆ. ನೋಡಿ, ಅಲ್ಲಿ ಹೇಗಿತ್ತು ಅಂದರೆ ಕೃಷ್ಣಮೂರ್ತಿ HS ಅಂತ ಇತ್ತು, ಬಟ್ ಇಲ್ಲಿ ಏನಾಗಿರುತ್ತೆ ನೋಡಲಿ, ಕೃಷ್ಣಮೂರ್ತಿ HS ಅಂತ ಇತ್ತು, ಇಲ್ಲಿ ಈತನ ಪೂರ್ತಿ ಹೆಸರು HS ಕೃಷ್ಣಮೂರ್ತಿ ಈ ಥರ ಬರೆಯಲಾಗಿರುತ್ತೆ. ಪ್ರಕಟಣೆಯ ವರ್ಷವನ್ನು ಕೊನೆಯಲ್ಲಿ ಉಲ್ಲೇಖಿಸಲಾಗುತ್ತೆ. ನೋಡಿ, MLA ಸ್ಟೈಲಲ್ಲಿ ಪ್ರಕಟಣೆಯ ವರ್ಷವನ್ನು ಕೊನೆಯಲ್ಲಿ ಹಾಕಿದರೆ, ಬಟ್ ನೋಡಿ APA ಸ್ಟೈಲಲ್ಲಿ ಎರಡನೇ ಭಾಗದಲ್ಲಿ ಅಂದರೆ ಎರಡನೇ ಹಂತದಲ್ಲೇ ಬರುತ್ತೆ. ಈ ಇದು ಈ ಲೇಖಕನ ಹೆಸರು ಆದ ನಂತರವೇ ಬರ್ತಕ್ಕಂಥದ್ದು ಪ್ರಕಟಣೆಯ ವರ್ಷ ಆಗುತ್ತೆ ಎಲ್ಲಿ, APA ಸ್ಟೈಲಲ್ಲಿ. ಬಟ್ MLA ಸ್ಟೈಲಲ್ಲಿ ನೋಡಿ, MLA ಸ್ಟೈಲಲ್ಲಿ ಕೊನೆಯದಾಗಿ ಬರೆದಿರ್ತಕ್ಕಂಥದ್ದು ಅಂದರೆ ಈ ಎಲ್ಲ ಥೀಸಿಸನ್ನು ಮುಗಿಸಿದ ಕೊನೆಯ ಭಾಗದಲ್ಲಿ
ಪ್ರಕಾಶನದ ವರ್ಷವನ್ನು ಬಳಸಲಾಗಿರುತ್ತೆ. ಅದಕ್ಕೆ ಪ್ರಕಟಣೆಯ ವರ್ಷವನ್ನು ಕೊನೆಯಲ್ಲಿ ಉಲ್ಲೇಖಿಸಲಾಗುತ್ತೆ. ನೆಕ್ಸ್ಟು ಪುಸ್ತಕ ಅಥವಾ ಲೇಖನ ಶೀರ್ಷಿಕೆ ಇಟಾಲಿಕ್ ಆಗಿ ಇರುತ್ತೆ. ಓಕೆ, ಉದಾಹರಣೆ ನೋಡೋಣ, ಇನ್ನೂ ಅರ್ಥ ಆಗುತ್ತೆ ನಿಮಗೆ. ಕೃಷ್ಣಮೂರ್ತಿ HS, ಇಲ್ಲಿ ಕೂಡ ಪೂರ್ತಿ ಹೆಸರಿದೆ. ಸಂಶೋಧನಾ ವಿಧಾನಗಳು ನೋಡಿ, ಅದರ ನೆಕ್ಸ್ಟ್ ಏನಾಗಿದೆ ಅಂದರೆ ಆ ಟೈಟಲ್ ಆಫ್ ದ ಬುಕ್ ಅಂತ ತಗೊಂಡಿದ್ದಾರೆ, ಸಂಶೋಧನೆಯ ವಿಧಾನಗಳು. ಬಟ್ APA ಸ್ಟೈಲಲ್ಲಿ ಈ ಸಂಶೋಧಕನ ಹೆಸರು ಅದರ ನೆಕ್ಸ್ಟ್ ಏನಿತ್ತು ಅಂದರೆ 2015 ಅಂತ ಇತ್ತು. ಅಂದರೆ ಅದೇನಾಗಿತ್ತು ಅಂದರೆ ಪಬ್ಲಿಕೇಶನ್ ಇಯರು ಸೆಕೆಂಡ್ ಸ್ಟೆಪ್ಪಲ್ಲಿ ಕೊಟ್ಟಿದ್ರು. ಬಟ್ ಇಲ್ಲಿ ಪಬ್ಲಿಕೇಶನ್ ಇಯರನ್ನು ಲಾಸ್ಟ್ ಸ್ಟೆಪ್ಪಲ್ಲಿ ಅಥವಾ ಕೊನೆಯಲ್ಲಿ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡಿ, ಇದು ನೆಕ್ಸ್ಟ್ ಎಲ್ಲಿ ಪ್ರಕಾಶನ ಆಯಿತು? ಮೈಸೂರಲ್ಲಿ ಪ್ರಕಾಶನ ಮಂದಿರದಲ್ಲೇ ಇದು ಕೂಡ ಪಬ್ಲಿಷ್ ಆಯಿತು. ಎಷ್ಟರಲ್ಲಿ ಪ್ರಕಟಣೆ ಆಯಿತು ಅಂದರೆ ಇದು 2015ರಲ್ಲಿ. ನೋಡಿ, APA ಸ್ಟೈಲಲ್ಲಿ 2ನೇ ಸ್ಟೆಪ್ಪಲ್ಲಿ ಬಂದಿತ್ತು. ಬಟ್ ಈ MLS ಸ್ಟೈಲಲ್ಲಿ ಇದು ಪಬ್ಲಿಕೇಶನ್ ಇಯರು ಕೊನೆಯದಾಗಿ ಬರುತ್ತೆ. ಓಕೆ, ಜರ್ನಲಲ್ಲಿ ಹೇಗಿರುತ್ತೆ ಈ ಬಿಬ್ಲಿಯೋಗ್ರಫಿ MLS ಸ್ಟೈಲ್ ಅಂದರೆ ಶರ್ಮಾ KS, ಸಂಶೋಧನಾ ವಿಧಾನಗಳ ಅವಲೋಕನ ಸೇಮ್ ಇರುತ್ತೆ. ಜರ್ನಲಲ್ಲಿ ಬೇರೆ ಇರಲ್ಲ, ಈ ಬಿಬ್ಲಿಯೋಗ್ರಫಿ ಅಥವಾ ಈ ಪುಸ್ತಕಗಳಲ್ಲಿ ಅಥವಾ ಸಾಹಿತ್ಯ ಅವಲೋಕನದಲ್ಲಿ ಏನು ಬೇರೆ ಇರಲ್ಲ. ಸಂಶೋಧನಾ ವಿಧಾನಗಳ ಅವಲೋಕನ. ನೆಕ್ಸ್ಟು ಇದು ಟೈಟಲ್ ಆಫ್ ದ ಥೀಸಿಸ್ ಆಯಿತು. ಸಮಾಜಶಾಸ್ತ್ರ ಜರ್ನಲಿಂದ ಆಯ್ಕೊಳ್ಳಲಾಗಿದೆ. ವಾಲ್ಯೂಮ್ 12 ನಂಬರ್ 3 2018ನಲ್ಲಿ ಪಬ್ಲಿಷ್ ಆಯಿತು. ಓಕೆ, ಪೇಜ್ ನಂಬರ್ ಇರ್ಬೋದು, ಇದು 45 to 56 ಅನ್ನುವಂಥದ್ದು. ಓಕೆ, ಇದು ಜರ್ನಲಲ್ಲಿ ಬರೀತಕ್ಕಂತಹ ಸ್ಟೈಲ್. ಆದರೆ ಇದೇನಾಗುತ್ತೆ ಥೀಸಿಸಲ್ಲಿ, ಪ್ರಬಂಧಗಳಲ್ಲಿ ಅಥವಾ ಸಂಶೋಧನೆಯಲ್ಲಿ ಬಳಸ್ತಕ್ಕಂತಹ ಒಂದು ಸ್ಟೈಲ್ ಯಾವುದಂದರೆ ದಟ್ ಈಸ್ MLS ಸ್ಟೈಲ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಐ ಹೋಪ್ ನಿಮಗೆ MLS ಸ್ಟೈಲ್ ಅಂದರೆ ಏನು APA ಸ್ಟೈಲ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಫ್ ಯು ಎನಿಥಿಂಗ್ ಕ್ವಾರೀಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್, ಪ್ಲೀಸ್ ಕಮೆಂಟ್ ಮೀ. ಆ್ಯಂಡ್ ಈ ಕ್ಲಾಸಸ್ ನಿಮ್ಗೆ ಯೂಸಸ್ ಆಗ್ತಾ ಇದ್ದರೆ ಸೊ ರೆಫರ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೊ ಮಚ್.